ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್. ನೈಸರ್ಗಿಕ ಸಂಖ್ಯೆಗಳು ಏನೆಂದು ನಮಗೆ ಪ್ರತಿಯೊಬ್ಬರಿಗೂ ತಿಳಿದಿದೆ. ಪುಸ್ತಕದಲ್ಲಿರುವ ಪುಟಗಳ ಸಂಖ್ಯೆ, ನಿಮ್ಮ ಕೈಯಲ್ಲಿರುವ ಬೆರಳುಗಳು ಅಥವಾ ನಿಮ್ಮ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ. ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು ಅವುಗಳನ್ನು ಇತರ ರೀತಿಯ ಸಂಖ್ಯೆಗಳಿಂದ ಪ್ರತ್ಯೇಕಿಸಲು ನಮಗೆ ಸಹಾಯ ಮಾಡುತ್ತದೆ. ಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು ಮತ್ತು ನೈಸರ್ಗಿಕ ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ. ಅವುಗಳನ್ನು p/q ಭಿನ್ನರಾಶಿಯ ರೂಪದಲ್ಲಿ ಅಥವಾ ಅಂತ್ಯಗೊಳಿಸುವ ದಶಮಾಂಶ ಸಂಖ್ಯೆಗಳಾಗಿ ಅಥವಾ ಅಂತ್ಯಗೊಳಿಸದ ಆದರೆ ಪುನರಾವರ್ತಿತ ದಶಮಾಂಶ ಸಂಖ್ಯೆಗಳಾಗಿ ಪ್ರತಿನಿಧಿಸಬಹುದು. ಈಗ ನಾವು ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನು ವಿವರವಾಗಿ ಅಧ್ಯಯನ ಮಾಡೋಣ. ಕಲಿಕೆಯ ಫಲಿತಾಂಶಗಳು. ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನು ತಿಳಿಯಲು, ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಪಾಠದಿಂದ ಕೀವರ್ಡ್ಗಳು: ಸಂಖ್ಯೆಗಳು, ಭಾಗಲಬ್ಧ, ಅಭಾಗಲಬ್ಧ, ಮುಚ್ಚುವಿಕೆ, ಪರಿವರ್ತಕ, ಸಹಾಯಕ, ಹಂಚಿಕೆ, ಸಂಕಲನ, ಗುಣಾಕಾರ, ವ್ಯವಕಲನ, ವಿಭಾಗ ಮತ್ತು ನೈಸರ್ಗಿಕ ಸಂಖ್ಯೆಗಳು. ತರ್ಕಬದ್ಧ ಪದವು ಅನುಪಾತ ಎಂಬ ಪದದಿಂದ ವಿಕಸನಗೊಂಡಿದೆ. ಸಾಮಾನ್ಯವಾಗಿ ಭಾಗಲಬ್ಧ ಸಂಖ್ಯೆಗಳು p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳಾಗಿವೆ. ಇದರಲ್ಲಿ p ಮತ್ತು q ಎರಡು ಪೂರ್ಣಾಂಕಗಳು ಮತ್ತು q is not equal to 0 ಆಗಿರುತ್ತೆ. ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು: ಮುಚ್ಚುವ ಆಸ್ತಿ, ಕಮ್ಯುಟಿವಿಟಿ ಆಸ್ತಿ, ಸಹಾಯಕ ಆಸ್ತಿ, ವಿತರಣಾ ಆಸ್ತಿ. ಈಗ ನಾವು ಈ ಗುಣಲಕ್ಷಣಗಳನ್ನು ವಿವರವಾಗಿ ಅಧ್ಯಯನ ಮಾಡೋಣ. ಮುಚ್ಚುವ ಆಸ್ತಿ ಒಂದು ಭಾಗಲಬ್ಧ ಸಂಖ್ಯೆಗಳ ಸೇರ್ಪಡೆ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಿಗೆ a ಮತ್ತು b, ab ಸಹ ಭಾಗಲಬ್ಧ ಸಂಖ್ಯೆ ಎಂದು ಮುಚ್ಚುವ ಆಸ್ತಿ ಹೇಳುತ್ತೆ. is equal to 10/8 ಅಥವಾ is equal to 5/4. ಫಲಿತಾಂಶವು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳನ್ನು ಸೇರ್ಪಡೆಯ ಅಡಿಯಲ್ಲಿ ಮುಚ್ಚಲಾಗಿದೆ ಎಂದು ನಾವು ಹೇಳ್ತೇವೆ. ಎರಡು ಭಾಗಲಬ್ಧ ಸಂಖ್ಯೆಗಳ ವ್ಯವಕಲನ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಿಗೆ a ಮತ್ತು b, a-b ಕೂಡ ಭಾಗಲಬ್ಧ ಸಂಖ್ಯೆ ಎಂದು ಮುಚ್ಚುವಿಕೆಯ ಆಸ್ತಿ ಹೇಳುತ್ತೆ. 1/2 - 3/4 is equal to 4 - 6/8 is equal to -2/8 ಅಥವಾ is equal to -1/4. ಫಲಿತಾಂಶವು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳನ್ನು ವ್ಯವಕಲನದ ಅಡಿಯಲ್ಲಿ ಮುಚ್ಚಲಾಗಿದೆ. 3 ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಿಗೆ a ಮತ್ತು b, a into b ಕೂಡ ಭಾಗಲಬ್ಧ ಸಂಖ್ಯೆಯಾಗಿದೆ ಎಂದು ಮುಚ್ಚುವಿಕೆಯ ಆಸ್ತಿ ಹೇಳುತ್ತದೆ. 1/2 into 3/4 is equal to 3/8. ಫಲಿತಾಂಶವು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳನ್ನು ಗುಣಾಕಾರದ ಅಡಿಯಲ್ಲಿ ಮುಚ್ಚಲಾಗುತ್ತೆ. 4 ಭಾಗಲಬ್ಧ ಸಂಖ್ಯೆಗಳ ವಿಭಾಗ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಿಗೆ a ಮತ್ತು b, a/b ಕೂಡ ಭಾಗಲಬ್ಧ ಸಂಖ್ಯೆ ಎಂದು ಮುಚ್ಚುವ ಆಸ್ತಿ ಹೇಳುತ್ತೆ. 1/2 / 3/4 is equal to 1 into 4, 2 into 3 is equal to 2/3. ಫಲಿತಾಂಶವು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ ಯಾವುದೇ ಭಾಗಲಬ್ಧ ಸಂಖ್ಯೆ a/0 ಅನ್ನು ವ್ಯಾಖ್ಯಾನಿಸಲಾಗಿಲ್ಲ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳನ್ನು ವಿಭಜನೆಯ ಅಡಿಯಲ್ಲಿ ಮುಚ್ಚಲಾಗಿಲ್ಲ. ಆದರೆ ನಾವು 0 ಅನ್ನು ಹೊರತುಪಡಿಸಿ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳನ್ನು ವಿಭಜನೆಯ ಅಡಿಯಲ್ಲಿ ಮುಚ್ಚಲಾಗುತ್ತೆ. ಕಮ್ಯುಟೇಟಿವ್ ಪ್ರಾಪರ್ಟಿ.
ಒಂದು ಸೇರ್ಪಡೆ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಿಗೆ a ಮತ್ತು b, ab = ba. ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಯಾವುದೇ ಕ್ರಮದಲ್ಲಿ ಸೇರಿಸಬಹುದು ಎಂದು ನಾವು ನೋಡ್ತೇವೆ. ಆದ್ರಿಂದ ಭಾಗಲಬ್ಧ ಸಂಖ್ಯೆಗಳಿಗೆ ಸೇರ್ಪಡೆಯು ಪರಿವರ್ತಕವಾಗಿದೆ. ಎರಡು ವ್ಯವಕಲನ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಿಗೆ a ಮತ್ತು b, a - b ≠ b - a. a 53 ಮತ್ತು 14 ಎಂಬ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ನೀಡಲಾಗಿದೆ. 5/3 - 1/4 = 20 - 3/12 = 17/12. ಆದರೆ 1/4 - 5/3 = 3 - 20/12 = -17/12. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳಿಗೆ ವ್ಯವಕಲನವು ಪರಿವರ್ತಕವಲ್ಲ. 3. ಗುಣಾಕಾರ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಿಗೆ a ಮತ್ತು b, a × b = b × a. -7/3 × 6/5 = 6/5 × -7/3 = -42/15 = -42/15. ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಯಾವುದೇ ಕ್ರಮದಲ್ಲಿ ಗುಣಿಸಬಹುದು ಎಂದು ನಾವು ನೋಡುತ್ತೇವೆ. ಆದ್ದರಿಂದ ಗುಣಾಕಾರವು ಭಾಗಲಬ್ಧ ಸಂಖ್ಯೆಗಳಿಗೆ ಪರಿವರ್ತಕವಾಗಿದೆ. 4. ವಿಭಾಗ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಿಗೆ a ಮತ್ತು b, a/b ≠ b/a. 53 ಮತ್ತು 14 ಎಂಬ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ನೀಡಲಾಗಿದೆ. 5/3 / 1/4 = 5 × 4 / 3 × 1 = 20/3. ಆದರೆ 1/4 / 5/3 = 1 × 3 / 4 × 5 = 3/20. ಎರಡೂ ಬದಿಗಳಲ್ಲಿನ ಅಭಿವ್ಯಕ್ತಿಗಳು ಸಮವಾಗಿಲ್ಲ ಎಂದು ನಾವು ನೋಡುತ್ತೇವೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳಿಗೆ ವಿಭಜನೆಯು ಪರಿವರ್ತಕವಲ್ಲ. ಅಸೋಸಿಯೇಟಿವ್ ಆಸ್ತಿ. ಯಾವುದೇ ಮೂರು ಭಾಗಲಬ್ಧ ಸಂಖ್ಯೆಗಳನ್ನ a, b ಮತ್ತು c ತೆಗೆದುಕೊಳ್ಳಿ. ಮೊದಲು a ಮತ್ತು b ಅನ್ನ ಸೇರಿಸಿ, ನಂತರ c ಅನ್ನ ಮೊತ್ತಕ್ಕೆ ಸೇರಿಸಿ. a, b, c ಈಗ ಮತ್ತೆ b ಮತ್ತು c ಮತ್ತು ನಂತರ a ಅನ್ನ ಮೊತ್ತಕ್ಕೆ ಸೇರಿಸಿ. ಹೌದು, ಮತ್ತು ಸಹಾಯಕ ಆಸ್ತಿಯು ಈ ರೀತಿಯೇ ಕಾರ್ಯನಿರ್ವಹಿಸುತ್ತದೆ. ಸಂಖ್ಯೆಗಳನ್ನ ಹೇಗೆ ಗುಂಪು ಮಾಡಲಾಗಿದೆ ಎಂಬುದರ ಹೊರತಾಗಿಯೂ ನೀವು ಅವುಗಳನ್ನ ಸೇರಿಸಬಹುದು ಅಥವಾ ಗುಣಿಸಬಹುದು ಎಂದು ಹೇಳುತ್ತದೆ. ಉದಾಹರಣೆಗೆ 5 - 6 ಮತ್ತು 23 ಸಂಖ್ಯೆಗಳನ್ನ ನೀಡಲಾಗಿದೆ. ಎರಡೂ ಗುಂಪುಗಳಲ್ಲಿ ಮೊತ್ತವು ಒಂದೇ ಆಗಿರುತ್ತದೆ. ಸಂಕಲನ ಮತ್ತು ಗುಣಾಕಾರವು ಭಾಗಲಬ್ಧ ಸಂಖ್ಯೆಗಳಿಗೆ ಸಹಾಯಕವಾಗಿದೆ. ವ್ಯವಕಲನ ಮತ್ತು ವಿಭಜನೆಯು ಭಾಗಲಬ್ಧ ಸಂಖ್ಯೆಗಳೊಂದಿಗೆ ಸಂಬಂಧ ಹೊಂದಿಲ್ಲ. ವಿತರಣಾ ಆಸ್ತಿ. ವಿತರಣಾ ಆಸ್ತಿಯು ನಾವು ಹೊಂದಿರುವ ಯಾವುದೇ ಮೂರು ಸಂಖ್ಯೆಗಳಿಗೆ x, y ಮತ್ತು z ಎಂದು ಹೇಳಲಾಗುತ್ತೆ.
ಇದರರ್ಥ ಒಪೆರಾಂಡ್ ಎ ಅನ್ನ ಇತರ ಎರಡು ಒಪೆರಾಂಡ್ಗಳ ನಡುವೆ ವಿತರಿಸಲಾಗುತ್ತದೆ. ಅಂದರೆ ಬಿ ಮತ್ತು ಸಿ ಈ ಆಸ್ತಿಯನ್ನ ಸಂಕಲನ ಅಥವಾ ವ್ಯವಕಲನದ ಮೇಲೆ ಗುಣಾಕಾರದ ವಿತರಣಾ ಆಸ್ತಿ ಎಂದು ಕರೆಯಲಾಗುತ್ತೆ. ಭಾಗಲಬ್ಧ ಸಂಖ್ಯೆಗಳ ವಿತರಣಾ ಗುಣವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಕಲಿಯೋಣ. ಕೆಳಗೆ ನೀಡಲಾದ ವಿವರಣೆಯನ್ನ ಬಳಸಿಕೊಂಡು ನಾವು ಈ ಆಸ್ತಿಯನ್ನ ಅರ್ಥ ಮಾಡಿಕೊಳ್ಳೋಣ. ಉದಾಹರಣೆ, ಪರಿಹಾರ ವ್ಯವಕಲನದೊಂದಿಗೆ ಅದೇ ಅಭಿವ್ಯಕ್ತಿಯನ್ನ ಪರಿಹರಿಸೋಣ. ಉದಾಹರಣೆಗೆ 1/2 ಆಫ್ 1/6 ಮೈನಸ್ 1/5 ಪರಿಹರಿಸಿ. ಪರಿಹಾರ ನೀಡಿರುವ ಅಭಿವ್ಯಕ್ತಿ a ಆಫ್ b ಮೈನಸ್ c is equal to a into b ಮೈನಸ್ c is equal to ab ಮೈನಸ್ ac ರೂಪವಾಗಿದೆ. is equal to minus 1/60. ನೆನಪಿಡಬೇಕಾದ ಅಂಶಗಳು ಯಾವಂದ್ರೆ p/q ರೂಪದ ಒಂದು ಸಂಖ್ಯೆ, ಇಲ್ಲಿ p ಮತ್ತು q ಯಾವುದೇ ಪೂರ್ಣಾಂಕಗಳು ಮತ್ತು q not equal to 0 ಅನ್ನ ಭಾಗಲಬ್ಧ ಸಂಖ್ಯೆ ಎಂದು ಕರೆಯಲಾಗುತ್ತೆ. ಸಂಕಲನ, ವ್ಯವಕಲನ ಮತ್ತು ಗುಣಾಕಾರ ಕಾರ್ಯಾಚರಣೆಗಳ ಅಡಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನ ಮುಚ್ಚಲಾಗಿದೆ. ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರದ ಅಡಿಯಲ್ಲಿ ಪರಿವರ್ತಿತವಾಗುತ್ತವೆ. ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರದ ಅಡಿಯಲ್ಲಿ ಸಹಾಯಕವಾಗಿವೆ. ಎಲ್ಲಾ ಭಾಗಲಬ್ಧ ಸಂಖ್ಯೆಗಳಿಗೆ a, b ಮತ್ತು c ನಾವು ಹೊಂದಿದ್ದೇವೆ. a of b minus c is equal to ab minus ac.